ರಾಜ್ಯ ವಿದ್ಯುತ್ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀ ರಮೇಶ್ ಅವರೇ, ಸಂಘದ ಎಲ್ಲ ಸದಸ್ಯರೇ, ಸಮಿತಿಯ ಎಲ್ಲ ಚೇರ್ಮನ್ಗಳೇ, ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಮಾಜಿ ಸಚಿವರು, ಹೊನ್ನವಳ್ಳಿ ಕ್ಷೇತ್ರದ ಶಾಸಕರಾದಂಥ ರೇಣುಕಾಚಾರ್ಯರವರೇ, JDSನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷ ಅಂತ ಸಿ ಕೃಷ್ಣರವರೇ, ಎಲ್ಲ ಪಕ್ಷದ ಸದಸ್ಯರುಗಳೇ, ಸೇರಿರುವಂಥ ಎಲ್ಲ ಗುತ್ತಿಗೆದಾರರೇ, ಈ ದಿನ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಇಂಥ ಸರ್ಕಾರ ಕಂಡಿದ್ರು ನೋಡ್ತಿಲ್ಲ, ಕಿವಿ ಇದ್ರು ಕೂಡ ಕೇಳದ ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ. ಕಳೆದ ಅಧಿವೇಶನದಲ್ಲಿ ನಮ್ಮ ತುಮಕೂರು ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ರು, CC ಬಗ್ಗೆ, OC ಬಗ್ಗೆ ಎಲ್ಲ ಮಾತಾಡಿದ್ರು. ಅವತ್ತು ಇದೇ DK ಶಿವಕುಮಾರ್ ಅವರು ಸದನದಲ್ಲಿ ಜಾರ್ಜ್ ಅವರು ಇದ್ರ ಬಗ್ಗೆ ನಾವು ತೀರ್ಮಾನವನ್ನು ತಗೊಂತೀವಿ ಅಂತ ಹೇಳಿದ್ರು. ಅವತ್ತು ನಾವು ಹೇಳಿದಂತ ಮಾತುಗಳು ಯಾವುದೋ ಉತ್ತರ ಪ್ರದೇಶದಲ್ಲಿ ಏನು ಒಂದು ಆದೇಶವನ್ನಾಗಿದೆ, ಆ ಒಂದು ರಾಜ್ಯ ಕೂಡ ಇದ್ರ ಬಗ್ಗೆ ಜಾರಿಯನ್ನು ಮಾಡಿಲ್ಲ. UP-ನಲ್ಲೇ ಕೂಡ ಇದ್ರ ಬಗ್ಗೆ ಜಾರಿ ಆಗಿಲ್ಲ. ಇಡೀ ಕರ್ನಾಟಕದಲ್ಲಿ ಯಾತಕ್ಕೆ ಮಾಡ್ತಾ ಇದ್ದೀರಾ ಅಂತ ಇವತ್ತು ನೊಂದಿರ ಯಾರು? ರಾಜ್ಯ ವಿದ್ಯುತ್ ಗುತ್ತಿಗೆದಾರ ಸಂಘದ ಗೌರವಾಧ್ಯಕ್ಷರಾದಂಥ ಶ್ರೀ ರಮೇಶ್ ಅವರೇ, ಸಂಘದ ಎಲ್ಲ ಸದಸ್ಯರೇ, ಸಮಿತಿಯ ಎಲ್ಲ ಚೇರ್ಮನ್ಗಳೇ, ಈಗ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಮಾಜಿ ಸಚಿವರು, ಹೊನ್ನವಳ್ಳಿ ಕ್ಷೇತ್ರದ ಶಾಸಕರಾದಂಥ ರೇಣುಕಾಚಾರ್ಯರವರೇ, JDSನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷ ಅಂತ ಸಿ ಕೃಷ್ಣರವರೇ, ಎಲ್ಲ ಪಕ್ಷದ ಸದಸ್ಯರುಗಳೇ, ಸೇರಿರುವಂಥ ಎಲ್ಲ ಗುತ್ತಿಗೆದಾರರೇ, ಈ ದಿನ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ, ಇಂಥ ಸರ್ಕಾರ ಕಂಡಿದ್ರು ನೋಡ್ತಿಲ್ಲ, ಕಿವಿ ಇದ್ರು ಕೂಡ ಕೇಳದ ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ. ಕಳೆದ ಅಧಿವೇಶನದಲ್ಲಿ ನಮ್ಮ ತುಮಕೂರು ಶಾಸಕರು ಇದ್ರ ಬಗ್ಗೆ ಮಾತಾಡಿದ್ರು, CC ಬಗ್ಗೆ, OC ಬಗ್ಗೆ ಎಲ್ಲ ಮಾತಾಡಿದ್ರು. ಅವತ್ತು ಇದೇ DK ಶಿವಕುಮಾರ್ ಅವರು ಸದನದಲ್ಲಿ ಜಾರ್ಜ್ ಅವರು ಇದ್ರ ಬಗ್ಗೆ ನಾವು ತೀರ್ಮಾನವನ್ನು ತಗೊಂತೀವಿ ಅಂತ ಹೇಳಿದ್ರು. ಅವತ್ತು ನಾವು ಹೇಳಿದಂತ ಮಾತುಗಳು ಯಾವುದೋ ಉತ್ತರ ಪ್ರದೇಶದಲ್ಲಿ ಏನು ಒಂದು ಆದೇಶವನ್ನಾಗಿದೆ, ಆ ಒಂದು ರಾಜ್ಯ ಕೂಡ ಇದ್ರ ಬಗ್ಗೆ ಜಾರಿಯನ್ನು ಮಾಡಿಲ್ಲ. UP-ನಲ್ಲೇ ಕೂಡ ಇದ್ರ ಬಗ್ಗೆ ಜಾರಿ ಆಗಿಲ್ಲ. ಇಡೀ ಕರ್ನಾಟಕದಲ್ಲಿ ಯಾತಕ್ಕೆ ಮಾಡ್ತಾ ಇದ್ದೀರಾ ಅಂತ ಇವತ್ತು ನೊಂದಿರ ಯಾರು?